ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ನಾನಿವತ್ತು ಸ್ಪ್ರೌಟ್ಸ್ದು ತುಂಬ ಹೆಲ್ತಿಯಾಗಿರೋ ಮಡಕಿ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಒಂದು ಬಟ್ಲು ತೆಂಗಿನಕಾಯಿ ಚೂರು, ಆಮೇಲೆ ಒಂದು ಟೊಮೆಟೊ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹುರಿಯೋದೇನು ಬೇಡ, ಎಲ್ಲ ಹಸಿದೇ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಅದರ ಜೊತೆಗೇ ಒಂದು 3ರಿಂದ 4 ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕನಂಗೆ ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊಂಬಿಡಿ. ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೋಡಿ, ಈ ಥರ ಇನ್ನೂ ನುಣ್ಣಗಾಗಬೇಕು. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೋತಾ ಇದ್ದೀನಿ, ಮೊಸರು ಯಾಕಪ್ಪ ಹಾಕಿದೆ ಅಂದರೆ ಟೇಸ್ಟು ಸೂಪರಾಗಿ ಬರುತ್ತೆ, ಹುಳಿ ಹುಳಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಸಾಫ್ಟಾಗಿ ಬರುತ್ತೆ ಬಾಯಲ್ಲಿ ಗ್ರೇವಿ. ಅದಕ್ಕೋಸ್ಕರ ಅದನ್ನ ಹಾಕ್ಕೊಂಡು ನೋಡಿ, ಈ ಥರ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಬಿಡಿ. ಮಸಾಲೆ ರೆಡಿ ಆಯ್ತು. ಇವಾಗ ನಾವು ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ದಾಬಾ ಸ್ಟೈಲಲ್ಲಿ ಮಾಡ್ತಾ ಇರೋದು ನಾನು. ಕಮ್ಮಿನೂ ಹಾಕ್ಕೋಬೋದು, ಅದೇನಿಲ್ಲ. ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನು. ನೋಡಿ, ಇಲ್ಲಿ ಒಂದು 2 ಪುಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, 1 ಚಮಚ ಮಸ್ಟರ್ಡು, ಒಂದು ಅರ್ಧ ಚಮಚ ಜೀರಿಗೆ ಜಾಸ್ತಿ ಬೇಡ, ಯಾಕಂದ್ರೆ ನಾವು ರುಬ್ಬೋದ್ರಲ್ಲೂ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ. ತುಂಬ ಫೈನಾಗಿ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 2 ಆನಿಯನ್ನು ಮೀಡಿಯಮ್ ಸೈಜ್ದು, ತುಂಬ ದೊಡ್ಡದು ಬೇಡ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಲೈಟಾಗಿ, ತುಂಬ ರೆಡ್ ಬ್ರೌನ್ ಆಗೋದು ಬೇಕಿಲ್ಲ. 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು. ನೋಡಿ, ಕರಿಬೇವು ಯಾಕಪ್ಪ ಈಗ ಹಾಕ್ತಾ ಇದ್ದೀನಿ ಅಂದರೆ ಅದರದ್ದು ಹಸಿ ವಾಸನೆ ಚೆನ್ನಾಗಿ ಬರುತ್ತೆ. ಎಣ್ಣೆಲಿ ಹಾಕಿಬಿಟ್ರೆ ಎಲ್ಲ ಚಟಪಟ ಅಂತ ಹೋಗ್ಬಿಡುತ್ತೆ. ಸ್ವಲ್ಪ ಈರುಳ್ಳಿ ಫಸ್ಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇದ್ರ ಜೊತೆಗೇ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿರುತ್ತೆ, ಯಾಕಂದರೆ ನಾವು ಆಲ್ರೆಡಿ 1 ಟೊಮೆಟೊ ನಾವು ರುಬ್ಕೊಂಡಿದ್ದೀವಿ. ಇದರಲ್ಲಿ 1 ಟೊಮೆಟೊ, 2 ಟೊಮೆಟೊ ಬೇಕು. ಇದು ಸ್ವಲ್ಪ ಸಾಫ್ಟ್ ಆಗಲಿ, ಟೊಮೆಟೊ ಈರುಳ್ಳಿ ಸಾಫ್ಟ್ ಆಗಲಿ. ಅದಕ್ಕೆ ಸಾಫ್ಟ್ ಆಗಬೇಕು ಅಂದರೆ ನಾವು ಉಪ್ಪು ಹಾಕಲೇಬೇಕು. ಟೊಮೆಟೊ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಅದು ಯಾವ ಅಳತೆಯಲ್ಲಿ ಮಾಡ್ತೀರ ಅದನ್ನು ನೋಡ್ಕೊಂಡು ಹಾಕಿ. ಅರ್ಧ ಟೀ ಸ್ಪೂನು ಅರಿಶಿನ, 2 ಹಾಕಿದ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆಮೇಲೆ ಖಾರದ ಪುಡಿ, ಕೆಂಪು ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕಿದ್ದೀನಿ, ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಇದು ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ, 2 ಚಮಚ ಹಾಕಬೇಕಾಗತ್ತೆ. ಅದೇ ರೀತಿ ಅದ್ರ ಜೊತೆಗೇ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುಕ್ ಆಗಬೇಕು. ಮಸಾಲೆ ಹಾಕಿರೋದೆಲ್ಲನೂ ಒಂದು 2 ನಿಮಿಷ ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ ಚಿಕನ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ ಇದು. ಒಂಥರ ಈ ಚಿಕನ್ ಗ್ರೇವಿ ತಿಂದಂಗೆ ಆಗುತ್ತೆ ಟೇಸ್ಟು, ಆ ಥರ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ 1 ಟೀ ಸ್ಪೂನು ನಾನು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಇದು ಚೆನ್ನಾಗಿ ಇವಾಗ ಹಾಕಿರೋ ಮಸಾಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಮಿಕ್ಸ್ ಆಗಿದೆ, ಸೈಡಲ್ಲಿ ಎಣ್ಣೆನೂ ಬಿಡ್ತಾ ಇದೆ. ಇವಾಗ 1 ಟೀ ಸ್ಪೂನು ಚಿಕನ್ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ನೀವು ಬೇರೆ ಗರಂ ಮಸಾಲನೂ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ ನಾನು ಇದನ್ನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗೆಲ್ಲ ಹಾಕಾಯಿತು. ಮಸಾಲೆ ಎಲ್ಲ ರೋಸ್ಟ್ ಆಗಿದೆ. ಅದಕ್ಕೆ ನಾನು ಇವು ಮೊಳಕೆ ಹೊಡೆದಿರೋ ಮಡಕೆ ಕಾಳು ಚೆನ್ನಾಗಿ ಮೊಳಕೆ ಬರಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಈ ಜಾಗದಲ್ಲಿ ಹೆಸರು ಕಾಳು, ಕಡಲೆಕಾಳು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಇವತ್ತು ಮಡಕೆ ಕಾಳು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ದಾಬಾಗಳಲ್ಲಿ, ಹೋಟ್ಲ್ಗಳಲ್ಲಿ ಸಿಗುತ್ತೆ ನೋಡಿ. ಇವಾಗ ಅದನ್ನು ಮಿಕ್ಸ್ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ದಾಬಾಗಳಲ್ಲಿ ಇವಾಗ ಮಡಕಿ ಮಸಾಲ ಅಂತ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದೊಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ಅದು ಮಸಾಲೆ ಜೊತೆಗೆ ಕಾಳು ಹೊಂದ್ಕೋಬೇಕಲ್ವ. ಆ ಜಾರನ್ನ ತೊಳ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ನೀರು ತುಂಬ ಕಮ್ಮಿ ಹಾಕಬೇಕು, ತುಂಬ ನೀರು ಹಾಕ್ಬಿಟ್ರೆ ಸಾರು ಆಗಿಬಿಡುತ್ತೆ. ಇದು ಗ್ರೇವಿ ಥರ ಬರಬೇಕಲ್ವ, ರೊಟ್ಟಿ ಜೊತೆಗೂ, ಚಪಾತಿ ಜೊತೆಗೂ, ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ಆಮೇಲೆ ರೈಸ್ ಜೊತೆಗೂ ಬರುತ್ತೆ. ಅದೇ ನೋಡಿ, ಈ ಥರ ಅದಕ್ಕೆ ಅನುಗುಣವಾಗಿ ಆಗೋ ಥರ ನೀರು ಹಾಕಿ. ನಾನು ಆಮೇಲೆ ಒಂದು ಸ್ವಲ್ಪನೇ ಹಾಕಿದ್ದೀನಿ ನೀರು, 1 ಬಟ್ಲಷ್ಟು, ಜಾಸ್ತಿ ಹಾಕಿಲ್ಲ. ನೋಡಿ, ಈ ಅಳತೆಯಲ್ಲಿ ಇರಬೇಕು. ಇಲ್ಲ ನಮಗಿನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಳಿ, ಗಟ್ಟಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕ್ಲೋಸ್ ಮಾಡಿಬಿಟ್ಟು 1ರಿಂದ 2 ವಿಸಿಲ್ ಮಾತ್ರ ತೊಗೊಳ್ಳಿ. ನಿಮಗೆ ಸ್ವಲ್ಪ ತುಂಬ ಸಾಫ್ಟಾಗಿ ಬೇಕು ಅಂದರೆ 2 ತೊಗೊಳ್ಳಿ, ಬೇಡ ಅಂದರೆ 1 ವಿಸಿಲ್ ತೊಗೊಳ್ಳಿ. ನೋಡಿ, ಇವಾಗ ಇದು 2 ವಿಸಿಲ್ ಆಗಿದೆ. ಪ್ರೆಷರ್ ಅದೇ ಹೋಗಲಿ, ನೀವು ತೆಗಿಯೋದು ಬೇಡ. ಪ್ರೆಷರ್ ಹೋದ್ಮೇಲೆ ನಾನು ಓಪನ್ ಮಾಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಮೊಸರು ಹಾಕೋಕ್ಕೆ ಕಾರಣ ಇದೆ, ತುಂಬ ಕ್ರೀಮಿಯಾಗಿ ಬರುತ್ತೆ. ಫ್ರೆಶ್ ಕ್ರೀಮ್ ಯೂಸ್ ಮಾಡೋದಕ್ಕೂ ಬದಲಾಗಿ ಈ ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಅದ್ರ ಮೇಲೆ ಇವಾಗ ಎಲ್ಲ ಆಗಿದೆ. ಎಂಡಲ್ಲಿ ಲಾಸ್ಟ್ ಫಿನಿಶಿಂಗ್ ಟಚ್ ಅನ್ನೋ ಥರ
ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಫ್ರೆಶ್ ಆಗಿ ಇರೋದು. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿದೆ ಅಂತ. ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ. ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೆಂತಿ ಘಮಕ್ಕೋಸ್ಕರ. ಸರಿನಾ? ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋನ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಬೇರೆ ಬೇರೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲ ವಿಡಿಯೋಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ನೋಡಿದ್ರಲ್ಲ ಹೇಗಿದೆ ಅಂತ ಮಡಕಿ ಮಸಾಲ. ಹೋಟ್ಲಲ್ಲಿ ತುಂಬ ಫೇಮಸ್ ಇದು. ಮನೇಲಿ ಟ್ರೈ ಮಾಡಿ ನೋಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.